ಮೈಸೂರಿನಲ್ಲಿ ಭ್ರೂಣ ಪತ್ತೆ ಮತ್ತು ಹತ್ಯೆ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಮೈಸೂರು ತಾಲೂಕಿನ ಹುನಗನಹಳ್ಳಿಯಲ್ಲಿ ನಡೆದಿರುವಂತಹ ಹೇಯ ಕೃತ್ಯ ಇದು. ಸುತ್ತಲೂ ಹಸಿರು, ಮಧ್ಯೆ ಐಷಾರಾಮಿ ಬಂಗಲೆ, ಸುಮಾರು 8 ರಿಂದ 10 ಅಡಿ ಎತ್ತರದ ಬೃಹತ್ ಕಾಂಪೌಂಡ್ ಕೂಡ ನಿರ್ಮಿಸಿಕೊಂಡಿದ್ದಾರೆ. ಇದಕ್ಕೆ ಒಳಗಡೆ ಏನು ನಡೀತಾ ಇದೆ ಅನ್ನೋದು ಹೊರಗಡೆ ಗೊತ್ತಾಗಲೇಬಾರದು ಅನ್ನೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ರು. ಈ ಬಿಲ್ಡಿಂಗ್ನ ಮೊದಲ ಮಹಡಿಯಲ್ಲಿ ಈ ಹೇಯ ಕೃತ್ಯ ನಡೀತಾ ಇತ್ತು. ಅಬೋರ್ಷನ್ಗೆ ಬಳಸುವಂಥ ಟ್ಯಾಬ್ಲೆಟ್ಗಳು ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ಸಿಕ್ಕಿವೆ. ನೋಡಿ, ಅಲ್ಲೇ ಒಂದು ಬ್ಯಾಗ್ನಲ್ಲಿ ಕ್ಯಾಶ್ ಕೂಡ ಪತ್ತೆಯಾಗಿರುವಂಥದ್ದು. ಇದೆಲ್ಲ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಸಿಕ್ಕಿದೆ. ಆ ಸ್ಥಳದಿಂದ ನಾವು ಪ್ರತಿನಿಧಿ ರಾಮ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಭ್ರೂಣ ಪತ್ತೆ ಹಾಗೂ ಭ್ರೂಣ ಹತ್ಯೆ ಎರಡೂ ಸಹ ಕಾನೂನು ಬಾಹಿರ. ನಿರಂತರವಾಗಿ ಆರೋಗ್ಯ ಇಲಾಖೆಯವರು ಇದನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಜಾಗೃತಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಮೈಸೂರು ತಾಲೂಕು ಹುನಗನಹಳ್ಳಿಯ ಒಂದು ತೋಟದ ಮನೆಯಲ್ಲಿ ಈ ರೀತಿಯಾದಂಥ ಕೃತ್ಯವನ್ನು ಎಸಗ್ತಾ ಇದ್ರು. ಆ ಒಂದು ತೋಟದ ಮನೆಯನ್ನು ಸಹ ಸಾಕಷ್ಟು ಐಷಾರಾಮಿಯಾಗಿ ನಿರ್ಮಾಣವನ್ನು ಮಾಡ್ಕೊಂಡಿದ್ರು. ಹೊರಗಡೆಯಿಂದ ನೋಡಿದ್ರೆ ಯಾರೋ ಒಂದು ಫಾರ್ಮ್ ಹೌಸನ್ನು ಮಾಡ್ಕೊಂಡಿದ್ದಾರೆ, ಐಷಾರಾಮಿಯಾದಂತಹ ಕಟ್ಟಡವನ್ನು ಕಟ್ಕೊಂಡಿದ್ದಾರೆ ಅಂತೇಳಿ ಇದೇ ಒಂದು ಸ್ಥಳದಲ್ಲಿ ಒಂದು ರೀತಿಯಾಗಿ ಅನಧಿಕೃತವಾಗಿ ಸ್ಕ್ಯಾನಿಂಗ್ ಸೆಂಟರ್ನ ನಡೆಸ್ತಾ ಇದ್ರು. ಮತ್ತೆ ನೀವು ಈಗ ನೋಡ್ತಾ ಇರುವಂಥದ್ದು ಸುಟ್ಟು ಕರಕಲಾದಂತಹ ಕೆಲವು ವಸ್ತುಗಳು, ಇದು ವೈದ್ಯಕೀಯ ತ್ಯಾಜ್ಯ. ಅಂದರೆ ಈ ಒಂದು ಸಂದರ್ಭದಲ್ಲಿ ಅಂದರೆ ಭ್ರೂಣ ಪತ್ತೆ ಹಾಗೂ ಭ್ರೂಣ ಹತ್ಯೆಗೆ ಬಳಸಿದಂತಹ ಎಲ್ಲ ಆ ಒಂದು ವೈದ್ಯಕೀಯ ಔಷಧಿಗಳು ಇವೆಲ್ಲವನ್ನೂ ಸಹ ಇದೇ ಸ್ಥಳದಲ್ಲಿ ಅದನ್ನು ಸುಟ್ಟು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಏನು ರಾಜ್ಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಮೈಸೂರು ಮಂಡ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ಅದೇ ರೀತಿಯಾಗಿ ವರುಣಾ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿ ಈ ಒಂದು ಮನೆಯಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮಾಹಿತಿಯನ್ನು ಆಧರಿಸಿ ಅವರು ಒಂದು ಡಿಕಾಯ್ ಆಪರೇಷನ್ಗೆ ಮುಂದಾಗಿದ್ದರು. ಅಂದರೆ ತಾವೇ ಒಬ್ಬ ಗರ್ಭಿಣಿ ಮಹಿಳೆಯನ್ನು ಸಿದ್ಧಪಡಿಸಿಕೊಂಡು ಈ ಆರೋಪಿಗಳನ್ನು ಸಂಪರ್ಕಿಸುವಂಥ ಕೆಲಸವನ್ನು ಮಾಡಿದರು. ಸೊ ಆ ಸಂದರ್ಭದಲ್ಲಿ ಆರೋಪಿಗಳು ಯಾವುದೇ ರೀತಿಯಾದಂತಹ ಭಯವಿಲ್ಲದಂತೆ ನಾವು ಆ ಒಂದು ಏನು ಗರ್ಭಿಣಿ ಮಹಿಳೆಯನ್ನು ಕರೆದುಕೊಂಡು ಬನ್ನಿ, ಆಕೆಗೆ ನಾವು ಭ್ರೂಣ ಪತ್ತೆಯನ್ನು ಮಾಡ್ತೇವೆ. ಒಂದು ವೇಳೆ ನಿಮಗೆ ಅದು ಅಂದರೆ ಈಗಾಗಲೇ ಮೊದಲ ಮಗು ಹೆಣ್ಣು ಮಗು ಇದ್ದರೆ ಈ ಭ್ರೂಣ ಪತ್ತೆಯ ಸಂದರ್ಭದಲ್ಲಿ ಹೆಣ್ಣು ಮಗು ಒಂದು ಗೊತ್ತಾದರೆ, ಎರಡನೇ ಮಗು ಹೆಣ್ಣು ಮಗು ಆದರೆ ನಾವೇ ಆ ಭ್ರೂಣವನ್ನು ತೆಗೆದುಹಾಕುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದರು. ಅದಕ್ಕಾಗಿ ಹಣವನ್ನು ಸಹ ನಿಗದಿ ಮಾಡಿದರು. ಅಂದರೆ 25,000 ರೂಪಾಯಿ ಭ್ರೂಣ ಪತ್ತೆಗಾಗಿ, 30,000 ರೂಪಾಯಿ ಭ್ರೂಣ ಹತ್ಯೆಗೆ ಅಂತೇಳಿ ನಿಗದಿಯನ್ನು ಮಾಡಿದರು. ನಾನೀಗ ಭ್ರೂಣ ಪತ್ತೆ ಹಾಗೂ ಹತ್ಯೆ ಮಾಡ್ತಾ ಇದ್ದಂತಹ ಮನೆಯ ಒಳ ಆವರಣದಲ್ಲಿದ್ದೇನೆ. ನೋಡ್ತಾ ಇರ್ಬೋದು, ಒಳ ಆವರಣದಲ್ಲಿ ಈಗಾಗಲೇ ವರುಣಾ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಈ ಮೊದಲ ಮಹಡಿಯಲ್ಲಿ ಅಂದರೆ ಈಗ ಮೊದಲ ಮಹಡಿಗೆ ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸೊ ಒಳಭಾಗದಲ್ಲಿ ಅಂದರೆ ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಸ್ಥಳದಲ್ಲಿಯೇ ಆ ರೀತಿಯಂಥ ಕೃತ್ಯವನ್ನು ಮಾಡ್ತಾ ಇರುವಂಥದ್ದು. ಇದೀಗ ರಾಜ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಮೈಸೂರು ಮಂಡ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ಅದೇ ರೀತಿಯಾಗಿ ವರುಣಾ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿ ಈ ಒಂದು ಸ್ಥಳವನ್ನು ಪತ್ತೆ ಹಚ್ಚಿರುವಂಥದ್ದು. ಅಷ್ಟೇ ಅಲ್ಲ, ಇಲ್ಲಿ ಅಂದರೆ ತಾವು ಒಬ್ಬ ಗರ್ಭಿಣಿ ಮಹಿಳೆಯನ್ನು ಕರ್ಕೊಂಡು ಬಂದಿದ್ದರ ಜೊತೆಗೆ ಮತ್ತಿಬ್ಬರು ಗರ್ಭಿಣಿ ಮಹಿಳೆಯರು ಸಹ ಈ ಒಂದು ಸ್ಥಳದಲ್ಲಿ ಇದ್ದರು. ಅವರಿಂದಲೂ ಸಹ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಬ್ಬರೂ ಸಹ ಮೊದಲು ನಿರಾಕರಿಸಿದರು. ತದನಂತರ ಅವರಿಬ್ಬರೂ ಸಹ ನಮ್ಮನ್ನು ಇದೇ ಕಾರಣಕ್ಕೆ ಕರ್ಕೊಂಡು ಬಂದಿದ್ರು ಅಂತೇಳಿ ಒಪ್ಕೊಂಡಿದ್ದಾರೆ. ಇದರ ಜೊತೆಗೆ ಈ ಸ್ಥಳದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರೀತಿಯಾದಂತಹ ಒಂದು ವೈದ್ಯಕೀಯ ವಸ್ತುಗಳು ಇವೆಲ್ಲವನ್ನು ಸಹ ನೋಡ್ತಾ ಇರ್ಬೋದು. ಅಲ್ಲಿ ಕೊನೆಯಲ್ಲಿದ್ದಾರಲ್ಲ ಅವರೇ ಈ ಒಂದು ಕೃತ್ಯವನ್ನು ಎಸಗ್ತಾ ಇದ್ರು ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಈಗ ಆರೋಗ್ಯಾಧಿಕಾರಿಗಳು ಒಂದು ವಿಚಾರಣೆ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ನೀವು ನೋಡ್ತಾ ಇರ್ಬೋದು, ಈ ಒಂದು ಕೃತ್ಯ ಎಸಗುವಂಥ ಸ್ಥಳದಲ್ಲಿ ಒಂದು ಸೇಫ್ ಲಾಕರನ್ನು ಸಹ ಇಡಲಾಗಿತ್ತು. ಆ ಸೇಫ್ ಲಾಕರ್ನ ಒಳಭಾಗದಲ್ಲಿ ಅಂದರೆ ಇದೀಗ ಆರೋಗ್ಯಾಧಿಕಾರಿಗಳಿಗೆ ಹಣ ಸಹ ಪತ್ತೆ ಆಗಿರುವಂಥದ್ದು. ಸೊ ಒಂದು ಬ್ಯಾಗ್ನಲ್ಲಿ ಏನಿದ್ದಾರೆ, ಆ ಬ್ಯಾಗ್ನಲ್ಲಿರುವಂತಹದ್ದು ಗರ್ಭಿಣಿ ಮಹಿಳೆಯರಿಂದ ಕಲೆಕ್ಟ್ ಮಾಡಿದಂತಹ ಹಣ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಯಾವುದೇ ಲೆಕ್ಕ ಇಲ್ಲದಂತೆ ಹಣವನ್ನು ಬ್ಯಾಗ್ನಲ್ಲಿ ತುಂಬಿರುವಂಥದ್ದು. ಅದು ಸಹ ಇದೀಗ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಪ್ರಕರಣ ದಾಖಲಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.